ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವೆಲ್ಲ ಕಾಳುಗಳು ಯಾಕೆ ತೋರಿಸ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ. ಓಕೆನಾ? ನೋಡಿ ಏನೆಲ್ಲ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದು ಗ್ರೀನ್ ಬಟಾಣಿ ಕಾಣಿಸ್ತಾ ಇದೆಯಾ? ಗ್ರೀನ್ ಬಟಾಣಿ, ಹೆಸರು ಕಾಳು, ಶೇಂಗಾ ಬೀಜ, ಕಾಬೂಲ್ ಕಡಲೆ ಕಾಣಿಸ್ತಾ ಇದೆಯಾ? ಕಾಬೂಲ್ ಕಡಲೆ. ಇದು ಹುರುಳಿಕಾಳು. ಓಕೆನಾ? ಇದು ಅಲಸಂದಿ ಕಾಳು. ಇವನ್ನೆಲ್ಲ ಒಂದು ಕಪ್ಪು ಹಾಕಿ ನೆನೆ ಹಾಕ್ಬಿಡೋಣ. ಸಖತ್ತ ಬರುತ್ತೆ. ಒಂದೊಂದೇ ಗ್ಲಾಸು ಅರ್ಧ ಗ್ಲಾಸ್ ಹಾಕಿ ಹೇಳ್ರಿ, ಪರವಾಗಿಲ್ಲ. ಓಕೆನಾ? ಇಷ್ಟಿಷ್ಟೇ, ಒಂದೊಂದು ಗ್ಲಾಸು ಅರ್ಧ ಗ್ಲಾಸ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಓಕೆನಾ? ಇವನ್ನೆಲ್ಲನೂ ಹಾಕಿ ನೆನೆ ಹಾಕಿ ಎಲ್ಲ ಸಖತ್ತ ಬರುತ್ತೆ. ಗ್ರೇವಿನಾರ ಮಾಡ್ಕೋಬೋದು, ಪಲಾವ್ ಆದರೂ ಮಾಡ್ಕೋಬೋದು, ಏನಾದರೂ ಮಾಡ್ಕೊಂಡು ತಿನ್ಬೋದು. ನಾನು ರಾತ್ರಿಯೇ ಇವನ್ನೆಲ್ಲ ನೆನೆ ಹಾಕಿ ಆಲ್ರೆಡಿ ನಿಮಗೆ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಓಕೆನಾ? ಬನ್ನಿ ಯಾವ ಥರ ಇದೆ ಏನೆಲ್ಲ ಅಂತ ನೋಡ್ಕೊಂಬರೋಣ. ಇಷ್ಟೆಲ್ಲ ಐಟಮ್ಸ್ ಹಾಕಿ ನೆನೆಕ್ಕಿದ್ದೀನಿ ನೋಡಿ, ಕಾಣಿಸ್ತಾ ಇದೆಯಾ? ಸೂಪರ್ ನೆಂದಿದ್ದಾವೆ ನೋಡಿ ಫ್ರೆಂಡ್ಸ್, ಸಖತ್ತಾಗಿ ನೆಂದಿದ್ದಾವೆ ನೋಡಿ. ಅಲಸಂದಿ ಕಾಳು, ಹುರುಳಿಕಾಳು ಕಾಣಿಸ್ತಾ ಇದೆಯಾ? ಅಲಸಂದಿ ಕಾಳು, ಹುರುಳಿಕಾಳು, ಶೇಂಗಾ ಬೀಜ, ಕಾಬೂಲ್ ಕಡಲೆ, ಹೆಸರು ಕಾಳು, ಗ್ರೀನ್ ಬಟಾಣಿ. ಓಕೆನಾ? ಇಷ್ಟು ಐಟಮ್ಸ್ ಹಾಕಿದ್ದೀನಿ. ಇವೆಲ್ಲ ರಾತ್ರಿಯೇ ಎಲ್ಲ ನೆನೆಸಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಸಖತ್ತ ಬರುತ್ತೆ, ಏನಾದರೂ ಮಾಡ್ಕೊಂಡು ತಿನ್ಬೋದು. ಸಖತ್ತ ಬರುತ್ತೆ. ಗ್ರೇವಿನಾದರೂ ಮಾಡ್ಬೋದು, ಪಲ್ಯನಾದರೂ ಮಾಡ್ಬೋದು, ಮತ್ತು ಪಲಾವ್ಗೂ ಹಾಕ್ಬೋದು. ಓಕೆನಾ? ನಾನು ಏನು ಮಾಡ್ತೀನಿ ಅಂತ ವಿಡಿಯೋಗೆ ಸಂಪೂರ್ಣ ವಿಡಿಯೋ ನೋಡಿ ಕಂಪ್ಲೀಟ್. ಓಕೆನಾ? ಸ್ಕಿಪ್ ಮಾತ್ರ ಮಾಡಬೇಡಿ, ಸಂಪೂರ್ಣ ವಿಡಿಯೋ ನೋಡಿ ಏನು ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್, ನೋಡ್ತಾ ಇರಿ. ಓಕೆನಾ? ನೋಡಿ ಫ್ರೆಂಡ್ಸ್, ಏನು ಗೊತ್ತಾ, ಈ ಥರ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಹಸೆ ಕಾಳು ಸಹ ತಿಂತಾರೆ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೀವು ಸಹ ಹಸೆದೇ ತಿನ್ನಿ, ಕಾಳು ತುಂಬ ಟೇಸ್ಟ್ ಇದೆ. ನಾನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಸಖತ್ತ ಟೇಸ್ಟ್ ಇರುತ್ತೆ. ಹಸೆ ಕಾಳು ತಿಂದರೆ ಮಾತ್ರ ಫೈಬರ್ ಕಂಟೆಂಟ್ ಸಖತ್ತ ಸಿಗುತ್ತೆ ನಮ್ಮ ದೇಹಕ್ಕೆ. ಓಕೆನಾ? ನೀವು ಸಹ ನೆನೆ ಹಾಕಿ ಹಸೆ ಕಾಳು ತಿನ್ನಿ. ನೆನೆ ಹಾಕಿದ ಹಸೆ ಕಾಳು. ಓಕೆನಾ? ನೆನೆಸಿರ್ತಕ್ಕಂಥ ಹಸೆ ಕಾಳು ಸೂಪರ್ ಟೇಸ್ಟ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬನ್ನಿ, ಒಂದು 3 ವಿಸಲ್ ಹೊಡ್ಸ್ಕೊಂಬಿಡೋಣ ಸಾಕು. ಯಾಕಂದರೆ ಆಲ್ರೆಡಿ ನೆಂದಿದ್ದಾವಲ್ವಾ, 3 ವಿಸಲ್ ಅಷ್ಟೇ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಕಂಟಿನ್ಯೂ ವಿಡಿಯೋ ನೋಡಿ ಫ್ರೆಂಡ್ಸ್. ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಜಾರ್ ಸಮೇತ ಇಟ್ಕೊಂಡಿದ್ದೀನಿ. ಇದಕ್ಕೆಲ್ಲ ಒಂದು 3 ರೌಂಡು 2 ರೌಂಡು ಮಿಕ್ಸಿ ರೌಂಡ್ ಹೊಡ್ಸ್ಕೊಂಬಿಡೋಣ ಜರ್ರ. ನನಗೆ ಎಲ್ಲ ರೆಡಿ ಆಯಿತು ನೋಡಿ. ಇಲ್ಲಿ ಏನೆಲ್ಲ ಇಟ್ಕೊಂಡಿದ್ದೀನಿ ನೋಡಿ: ಬಟಾಣಿ, ಕ್ಯಾರೆಟು, ಬೀಟ್ರೋಟು, ಟೊಮೊಟೊ, ಆಲೂಗಡ್ಡೆ ಕಾಣಿಸ್ತಾ ಇರ್ಬೋದು, ಬೀನ್ಸು. ಓಕೆನಾ? ಇಷ್ಟೆಲ್ಲ ಐಟಮ್ಸ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಓಕೆನಾ? ಕಂಟಿನ್ಯೂ ವಿಡಿಯೋ ನೋಡಿ, ಮರಿಬೇಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಮಧ್ಯದಲ್ಲಿ ಮಾತ್ರ ಸ್ಕಿಪ್ ಮಾಡಬೇಡಿ, ಸಂಪೂರ್ಣ ವಿಡಿಯೋ ನೋಡಿ. ಓಕೆನಾ? ಪ್ರತಿಯೊಂದು ತರಕಾರಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಯಾವುದೇ ತರಕಾರಿ ಆಗಿರಲಿ, ತರಕಾರಿ ಆ್ಯಡ್ ಮಾಡ್ಕೊಳ್ಳಿ, ಸೂಪರ್ ಟೇಸ್ಟ್ ಬರುತ್ತೆ. ಓಕೆನಾ? ಬನ್ನಿ ಫ್ರೆಂಡ್ಸ್ ನೋಡಿ, ಇವಾಗ ಮಸಾಲೆ ರುಬ್ಕೊಂಬಿಡೋಣ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂತ ಇದ್ದೀನಿ ಮಿಕ್ಸಿ ಜಾರ್ಗೆ. ಇಷ್ಟೆಲ್ಲ ಮೆಣ್ಸಿನ್ಕಾಯಿ ಹಾಕ್ಕೊಂತಿದ್ದೀನಿ. ಸ್ವಲ್ಪ ಖಾರ ಕಡಿಮೆ ಇದ್ದಾವೆ, ಹಾಗಾಗಿ ನೀವು ಬೇಕಾದ್ರೆ ಸ್ವಲ್ಪ ಕಡಿಮೆ ನೋಡಿ ಹಾಕ್ಕೊಳ್ಳಿ. ಈ ಥರ ಮುರಿದು ಹಾಕ್ಕೊಳ್ಳಿ. ಕಾಣಿಸ್ತಾ ಇದೆಯಾ? ಪೀಸ್ ಮಾಡಿ ಹಾಕ್ಕೋಬೇಕು ಹಿಂಗೆ. ಓಕೆನಾ? ಎಲ್ಲವನ್ನೂ ಪೀಸ್ ಮಾಡಿ ಈ ಥರ ಹಾಕ್ಕೊಂಡಿನಿ ನೋಡಿ, ಕಾಣಿಸ್ತಾ ಇರ್ಬೋದು. ಮತ್ತು ಹಸಿ ಶುಂಠಿ ಕಾಣಿಸ್ತಾ ಇದೆಯಾ? ಮತ್ತು ನೆಕ್ಸ್ಟು ಬೆಳ್ಳುಳ್ಳಿ ಇಷ್ಟನ್ನ ಜರ್ರ ಅಂತ ಒಂದು ರವಂಡು. ಇದು ನೋಡಿ, ನಾನು ಬೇಳೆ ಕಾಳುಗಳಲ್ಲೇ ಬೇಯಿಸ್ಕೊಂಡಿದ್ದೆನಲ್ಲ, ಅದು ಕಟ್ಟಿದು. ಇದನ್ನು ಸ್ವಲ್ಪ ಹಾಕಿ ಈ ಥರ ಜರ್ರ ಅಂತ ಒಂದು ರವಂಡು ಮಿಕ್ಸಿ ಮಾಡ್ಕೊಂಬಿಡೋಣ. ಕಾಣಿಸ್ತಾ ಇರ್ಬೋದು ಅಂದ್ಕೊಂಡಿದ್ದೀನಿ. ಓಕೆನಾ? ನೋಡಿ ಈ ಥರ ಒಂದು ರವಂಡು ಜರ್ರ ಅಂತ ತಿರುಗಿಸ್ಕೊಂಬಿಡೋಣ. ಸಖತ್ತ ಬರುತ್ತೆ. ಯಾವ ಥರ ಮಾಡ್ತೀನಿ, ಏನು ಮಾಡ್ತೀನಿ ಅಂತ ನೀವು ನೋಡ್ತಾ ಇರಿ. ಓಕೆನಾ? ವಾವ್, ಸೂಪರಾಗಿ ರೆಡಿ ಆಯಿತು.
ರೆಡಿ 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 ಕಾಣಿಸ್ತಾ ಇರ್ಬೋದು ನೋಡಿ, ಸಖತ್ತಾಗಿ ರೆಡಿಯಾಗಿದೆ. ಓಕೆನಾ, ನೋಡಿ ಯಾವ ಥರ ಮಾಡ್ತೀನಿ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ವಾವ್, ಸೂಪರಾಗೇ ಆಗಿದೆ ನೋಡಿ. ಮಸಾಲೆ ಎಲ್ಲ ರೆಡಿ ಆಯಿತು. ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನೀವು ಘಾಟ ತುಂಬ ಘಾಟ ಇದೆ ಫ್ರೆಂಡ್ಸ್, ನೋಡ್ತಾ ಇರಿ. ಹೀಗೆ ನೋಡ್ತಾ 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 ಬನ್ನಿ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತ ನೋಡಿ. ಕಾಣಿಸ್ತಾ ಇರ್ಬೋದು, ಕಾಣಿಸ್ತಾ ಇದೆಯಾ? ಆಲ್ರೆಡಿ ಎಣ್ಣೆ ಕಾದಿದೆ. ಈ ಕಡೆ ತರಕಾರಿಗಳೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ, ನೋಡ್ತಾ ಇರಿ. ಓಕೆನಾ, ಹೀಗೆ ನೋಡ್ತಾ ಇರಿ, ಮಿಸ್ಗೆ ಆಡದೆ ನೋಡ್ತಾ ಇರಿ. ಓಕೆನಾ, ನೆಕ್ಸ್ಟು ನಾನು ಏನು ಮಾಡ್ತೀನಿ ಅಂತ ಹಾಗೇ ನೋಡಿ. ಸ್ವಲ್ಪ ಉರಿ ಜಾಸ್ತಿನೇ ಇಟ್ಟಿದ್ದೀನಿ, ಕಾಣಿಸ್ತಾ ಇರ್ಬೋದು ಅಂದ್ಕೊಂಡಿದ್ದೀನಿ. ಕಾಣಿಸ್ತಿದೆಯಾ? ಹಾಂ, ಈಗ ಕಾಣಿಸ್ತಾ ಇದೆ. ಹೀಗೆ ನೋಡಿ, ಹೀಗೆ ನೋಡಿ ಏನೇನು ಮಾಡ್ತೀನಿ ಅಂತ. ಓಕೆನಾ, ನೋಡಿ ಆಲ್ರೆಡಿ ಎಣ್ಣೆ ಕಾದಿದೆ. ಅದಕ್ಕೆ ಏನು ಹಾಕ್ತೀನಪ್ಪ ಅಂದರೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು. ಕಾಣಿಸ್ತಾ ಇದೆಯಾ? ವಾವ್, ಆಲ್ರೆಡಿ ಅಲ್ಲೇ ಕಾದ್ಬಿಟ್ಟಿದೆ ಎಣ್ಣೆ ನೋಡಿ, ಚಟ ಚಟ ಅಂತ ಸಿಡಿತಾ ಇದೆ ಆಲ್ರೆಡಿ. ನೆಕ್ಸ್ಟ್ ನಾನೇನು ಮಾಡ್ತೀನಿ ಗೊತ್ತಾ? ನೋಡಿ, ಮಸಾಲೆ ಹಾಕ್ಕೊಂಡಿದ್ನಲ್ವಾ, ರೆಡಿಯಾಗಿದೆ ಆಲ್ರೆಡಿ ಮಸಾಲೆ. ಮತ್ತು ತರಕಾರಿಗಳೆಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಬಿಡೋಣ. ತರಕಾರಿ ಸಖತ್ತಾಗೆ ಎಣ್ಣೆಗೆ ಫ್ರೈ ಆಗಬೇಕು. ಸಖತ್ತಾಗಿ ಎಣ್ಣೆಗೆ ಫ್ರೈ ಆಗಿ ನೆಕ್ಸ್ಟು ನಾನು ಏನು ಮಾಡ್ತೀನಿ ಅಪ್ಪ ಅಂದರೆ, ನೋಡಿ ಕಾಡ್ತಾ ಇದೆ ಅನಿಸುತ್ತೆ ಅಲ್ವಾ? ಈ ಥರ ಇದು ನೆಕ್ಸ್ಟ್ ಈ ಥರ ಆದಮೇಲೆ ನಾನು ಏನು ಮಾಡ್ತೀನಿ ಗೊತ್ತಾ? ನೋಡಿ, ಕಾಣಿಸ್ತಾ ಇದೆಯಾ? ಈ ಮಸಾಲಿನ ಇದಕ್ಕೆ ಹಾಕ್ಬಿಡೋಣ. ನೆಕ್ಸ್ಟು ನಾನು ಏನು ಮಾಡ್ತೀನಿ, ಕಾಳು ಆಲ್ರೆಡಿ ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ವಾ, ಏನೇನು ಕಾಣಿಸ್ತಾ ಇದೆಯೋ ನಿಮಗೆ ನೋಡಿ. ಉಪ್ಪು, ಸಾಂಬಾರ, ಅರಿಶಿನ ಪುಡಿ, ಖಾರ ಪುಡಿ, ಮಸಾಲೆ ಪುಡಿ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಓಕೆನಾ, ಕಾಣಿಸ್ತಾ ಇದೆಯಾ? ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಬಿಡೋಣ. ಇದೇ ಥರನೇ ನೀವು ಸಹ ಮಾಡ್ಕೊತೀನಿ, ಸಖತ್ತಾಗಿ ಟೇಸ್ಟ್ ಬರುತ್ತೆ ನೋಡಿ ಫ್ರೆಂಡ್ಸ್. ಎಲ್ಲ ಐಟಮ್ಸ್ ಹಾಕಿದ್ದೀನಿ, ಏನೇನೋ ಮಿಸ್ ಮಾಡಿಲ್ಲ. ಇನ್ನೂ ಒಂದು ಏನು ಮಿಸ್ ಮಾಡೀನಿ ಅಂತ ಗೊತ್ತಾ? ಮಿಸ್ ಮಾಡೋದೇ ಇಲ್ಲ ನೋಡಿ. ಹಲಸಿನ ಬೀಜ, ಹಲಸಿನ ಹಣ್ಣು ತಂದಿದ್ರು, ಅದನ್ನ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋಕ್ಕಂತ ಹೇಳಿ ಬೀಜನೆಲ್ಲ ಸುಟ್ಟು ಅದನ್ನ ಸಿಪ್ಪೆ ತೆಗೆದು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ಓಕೆನಾ, ಇದು ಸ್ವಲ್ಪ ಹೊತ್ತು ಹಾಗೇ ಬೇಯ್ತಾ ಇರಲಿ. ಬೆಂದ ಮೇಲೆ ಇದು ಯಾವ ಥರ ಬಂತು ಅಂತ ನಾನು ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್, ಕಂಟಿನ್ಯೂ ಅದೇ ಥರ ನೋಡಿ, ಮಿಸ್ ಮಾಡಬೇಡಿ. ಓಕೆನಾ, ಯಾರೂ ಮಿಸ್ ಮಾಡಬೇಡಿ, ಎಲ್ಲರೂ ನೋಡ್ತಾ ಇರಿ. ಹಾಗೆ ಮಿಸ್ ಮಾಡಿಕೊಂಡು ಸ್ಕಿಪ್ ಮಾಡಬೇಡಿ. ಓಕೆನಾ, ಕಂಟಿನ್ಯೂ ವಿಡಿಯೋ ನೋಡಿ. ಇದನ್ನು ನಾನು ಈ ಥರ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ನಿಮಗೆ ತೋರಿಸ್ತೀನಿ. ಓಕೆನಾ, ಯಾವ ಥರ ಬಂತು ಅಂತ. ಸೂಪರ್ ನೋಡಿ ಫ್ರೆಂಡ್ಸ್, ಯಾವ ಥರ ಬಂದಿದೆ ನೋಡಿ ನೋಡಿ ನೋಡಿ. ಇದೇ ಥರ ಬರುತ್ತೆ, ನೀವು ಸಹ ಮಾಡ್ಕೊತೀನಿ ನೋಡಿ. ಯಾವ ಥರ ಬೆಂದಿದ್ದಾವೆ ಕಾಳುಗಳು, ಸಖತ್ತ ಬರುತ್ತೆ. ಗ್ರೇವಿ, ಸಾಂಬಾರು, ಪಲ್ಯ ಏನು ಬೇಕಾದರೂ ಮಾಡ್ಕೊತೀನಿ. ಓಕೆನಾ, ಚಪಾತಿಗೆ, ಮುದ್ದಿಗೆ, ಅನ್ನಕ್ಕೆ, ಪ್ರತಿಯೊಂದಕ್ಕೂ ಬರುತ್ತೆ ನೋಡಿ. ಈ ಥರ ಮಾಡ್ಕೊತೀನಿ. ಇನ್ನೂ ಚೆನ್ನಾಗಿ ಮಳ್ಳಬೇಕು, ಚೆನ್ನಾಗಿ ಮಳ್ಳಲಿ ಅಂತ ಇನ್ನೊಂದು ಸ್ವಲ್ಪ ಕುದಿಲಿ. ಚೆನ್ನಾಗಿ ಕುದ್ದ ಮೇಲೆ ಮತ್ತೆ ತೋರಿಸ್ತೀನಿ ನಿಮಗೆ ಯಾವ ಥರ ಬಂತು ಅಂತ. ಓಕೆನಾ, ನೋಡಿ, ಸೂಪರ್ ಟೇಸ್ಟ್ ಇರುತ್ತೆ. ಸಖತ್ತಾಗಿ ಬಂದಿದೆ ನೋಡಿ, ಕಲರ್ಫುಲ್ ಆಗಿದೆ ಅಲ್ವಾ? ಖಂಡಿತ ನೀವು ಸಹ ಬಿಡದೆ ಮಾಡ್ಕೊತೀನಿ. ಓಕೆನಾ, ಸೂಪರ್ ಇದೆ. ಹಲಸಿನ ಬೀಜ ಸಿಕ್ಕರೆ ಹಾಕ್ಕೊಳ್ಳಿ, ಸೂಪರ್ ಟೇಸ್ಟ್ ಬರುತ್ತೆ ಹಲಸಿನ ಬೀಜ. ಓಕೆನಾ, ನಾನು ಸಹ ಹಾಕಿದ್ದೀನಿ ನೋಡಿ. ಸಖತ್ತಾಗಿದೆ ನೋಡಿ, ಕಲರ್ಫುಲ್ ಆಗಿದೆ ಅಲ್ವಾ? ವಾವ್, ಸಖತ್ತಾಗಿದೆ. ಇನ್ನೂ ಚೆನ್ನಾಗಿ ಮಳ್ಳಿ, ಚೆನ್ನಾಗಿ ಬೆಂದ ಮೇಲೆ ಇನ್ನೂ ಒಂದು ಸರಿ ತೋರಿಸ್ತೀನಿ ನೋಡಿ ಯಾವ ಥರ ಬೆಂದಿದೆ ಅಂತ. ಓಕೆನಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಸೂಪರ್ ನೋಡಿ ಫ್ರೆಂಡ್ಸ್,
ತರಕಾರಿ ಕಾಳು, ಓಕೆನಾ, ತರಕಾರಿ ಕಾಳು ಗ್ರೇವಿ ಸೂಪರ್ ಟೇಸ್ಟ್ ಇದೆ. ಚಪಾತಿಗೂ ಮುದ್ದಿಗೂ ಅನ್ನಕ್ಕೂ ಪ್ರತಿ ಒಂದಕ್ಕೂ ಮಾಡ್ಕೊತೀನಿ. ಸಖತ್ತು ಟೇಸ್ಟ್ ಬರುತ್ತೆ, ಓಕೆನಾ. ನೋಡಿ ಸಖತ್ತಾಗಿದೆ ನೋಡಿ. ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳಿ, ಸಖತ್ತು ಟೇಸ್ಟ್ ಕೊಡುತ್ತೆ, ಓಕೆನಾ ಫ್ರೆಂಡ್ಸ್. ನೋಡಿ ಬೀಜ ನೋಡಿ ಯಾವ ಥರ ಬೆಂದಿದೆ, ತೋರಿಸ್ತೀನಿ ಒಂದು ನಿಮಿಷ. ಸಖತ್ತ ಬೆಂದಿದೆ ನೋಡಿ ಫ್ರೆಂಡ್ಸ್. ವಾವ್, ತುಂಬ ಬಿಸಿ ಇದೆ. ಸಖತ್ತ ಬೆಂದಿದೆ, ಕಾಣಿಸ್ತಾ ಇದೆಯಾ ನೋಡಿ. ಹಲಸಿನ ಬೀಜ ಟೇಸ್ಟ್ ಅಂದ್ರೆ ಸಖತ್ತಾಗಿ ಬರುತ್ತೆ. ಈ ಥರ ಟೇಸ್ಟ್ ಇರಬೇಕು, ಸಖತ್ತಾಗಿ ತಿನ್ನೋಕೆ ಒಂಥರ ಮಜಾ. ಸಖತ್ತಾಗಿ ಬೆಂದಿದೆ, ತುಂಬ ಟೇಸ್ಟ್ ಇದೆ ನೋಡಿ. ಈ ಥರ ಬೇಯಬೇಕು, ತುಂಬ ಟೇಸ್ಟ್ ಕೊಡುತ್ತೆ. ಸೂಪರ್ ಇದೆ ಫ್ರೆಂಡ್ಸ್. ಖಂಡಿತ ನೀವು ಸಹ ಮಾಡ್ಕೊತೀನಿ. ಇದಷ್ಟು ಪಲ್ಯನೂ ರೈಸು, ಚಪಾತಿ, ರೊಟ್ಟಿಗೆ, ಮುದ್ದಿಗೆ ಪ್ರತಿಯೊಂದಕ್ಕೂ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್ಚು ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಯಾರಿಗೆಲ್ಲ ತರಕಾರಿ ಕಾಳು ಗ್ರೇವಿ ಇಷ್ಟ ಆಯಿತು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಸಂಪೂರ್ಣ ವಿಡಿಯೋ ನೋಡಿ, ಕಮೆಂಟ್ ಹಾಕಿ. ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಒಂದು ಕಮೆಂಟ್ ಹಾಕಿ, ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಾನು ನೆಕ್ಸ್ಟು ವೀಡಿಯೋದಲ್ಲಿ ಸಿಗ್ತೀನಿ. ಇದಷ್ಟು ಖಾಲಿ ಮಾಡ್ತೀನಿ, ಓಕೆನಾ. ಸಖತ್ತಾಗಿ ಟೇಸ್ಟ್ ಮಾತ್ರ ಸೂಪರ್ ಇದೆ ಫ್ರೆಂಡ್ಸ್. ನೋಡಿ ಯಾವ ಥರ ಬೇಯ್ತಾ ಇದೆ. ಇನ್ನೂ ಕುದಿಲಿ. ಚೆನ್ನಾಗಿ ಬೆಂದ ಮೇಲೆ ಇನ್ನೂ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್. ವಾವ್, ನೋಡಿ ಯಾವ ಥರ ಇದೆ ಅಲ್ವಾ, ಓಕೆನಾ. ಖಂಡಿತ ನೀವು ಸಹ ಮಾಡ್ಕೊತೀನಿ. ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಅಯ್ಯಪ್ಪ, ಏನು ಗೊತ್ತಾ, ಸುಮ್ಮನೆ ಎಂಥ ಮಾಡೋಕ್ಕೆ ಬರಲಿಲ್ಲದ್ರೆ ಸಹ ಮಾಡ್ಕೊಂಡು ತಿನ್ಬೋದು. ಸಖತ್ ಈಸಿ ಇದೆ, ತುಂಬ ಚೆನ್ನಾಗಿದೆ. ಈ ಥರ ಸ್ವಲ್ಪ ಹಸೆ ಕೊಬ್ಬರಿ ಹಾಕ್ಕೊಳ್ರಿ, ಇನ್ನೂ ಟೇಸ್ಟ್ ಬರುತ್ತೆ. ಹಾಕ್ತಾಯಿದ್ದೀನಿ ಹಸೆ ಕೊಬ್ಬರಿ, ಓಕೆನಾ. ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಹಸೆ ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಟೇಸ್ಟ್ ಮಾಡಿ, ಓಕೆನಾ. ನೋಡಿ ಯಾವ ಥರ ಎಣ್ಣೆ ಬಿಡ್ತಾ ಇದೆ ನೋಡಿ ಸುತ್ತ. ಈ ಥರ ಎಣ್ಣೆ ಬಿಡಬೇಕು. ಚೆನ್ನಾಗಿ ಮಳ್ಳಿದ ಮೇಲೆ ಯಾವ ಥರ ಎಣ್ಣೆ ಬಿಡೋದದು, ಓಕೆನಾ. ಸಖತ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಖಂಡಿತ ನೀವು ಸಹ ಬಿಡದೆ ಮಾಡ್ಕೊತೀನಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಸೂಪರ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ತರಕಾರಿ ಕಾಳು ಗ್ರೇವಿ ಮತ್ತು ತಳ್ಳನ ರೊಟ್ಟಿ. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಈ ಥರ ತಳ್ಳನ ರೊಟ್ಟಿ ಮಾಡಿ ರೆಡಿ ಇಟ್ಕೊಂಡಿರ್ತೀವಿ, ಓಕೆನಾ. ಸಖತ್. ನಮಗೆ ರೊಟ್ಟಿ ಊಟ ಇಲ್ಲ ಅಂದರೆ ಇರೋಕ್ಕಾಗಲ್ಲ, ರೊಟ್ಟಿ ಇಂಪಾರ್ಟೆಂಟ್. ರೈಸು ಮತ್ತು ಸ್ವಲ್ಪ ತಿಳಿ ಸಾಂಬಾರು, ಈರುಳ್ಳಿ, ಸೌತೆಕಾಯಿ, ಕ್ಯಾರೆಟು, ಒಂದು ಊಟಕ್ಕೆ ಉಪ್ಪಿನಕಾಯಿ ಇಂಪಾರ್ಟೆಂಟ್. ಹಾಗಾಗಿ ಉಪ್ಪಿನಕಾಯಿ ಸಹ ಇಟ್ಟಿದ್ದೀನಿ ನೋಡಿ. ಸಖತ್ತಾಗಿ ರೆಡಿಯಾಗಿದೆ. ಊಟ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ಖಂಡಿತ ನೀವು ಸಹ ಮಾಡ್ಕೊಂಡು ತಿನ್ನಿ. ಇದೇ ಥರ ಗ್ರೇವಿ ಮಾಡ್ಕೊಂಡು ತಿನ್ನಿ, ಸಖತ್ತು ಟೇಸ್ಟ್ ಕೊಡುತ್ತೆ. ಸೂಪರ್ ಇದೆ ಫ್ರೆಂಡ್ಸ್. ನಾನಂತೂ ಒಂದು ಸರಿ ಟೇಸ್ಟ್ ಮಾಡಿ ಯಾವ ಥರ ಗ್ರೇವಿ ಬಂತು ಅಂತ ನೋಡಿ ಹೇಳ್ತೀನಿ. ಸ್ವಲ್ಪ ಫ್ರೆಂಡ್ಸ್ ಸಖತ್ತಾಗಿದೆ, ನಿಜ ಅಂತೀನಿ. ಸೂಪರ್ ಟೇಸ್ಟ್ ಇದೆ. ಖಂಡಿತ ತರಕಾರಿ ಕಾಳು ಗ್ರೇವಿ ಮಾತ್ರ ಮಿಸ್ ಮಾಡದೆ ಮಾಡ್ಕೊತೀನಿ. ಈ ಥರ ತಳ್ಳನ ರೊಟ್ಟಿನ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡ್ಕೊಂಡು ತಿಂದೇ ಇರ್ತೀವಿ. ಡೈಲಿ ರೊಟ್ಟಿ ಮಾಡೋಕ್ಕಾಗದೇ ಇದ್ದರೆ ಈ ಥರ ರೊಟ್ಟಿ ಮಾಡಿ ಇಟ್ಕೊತೀವಿ ಫ್ರೆಂಡ್ಸ್, ಓಕೆನಾ. ನೋಡಿ ಯಾವ ಥರ ಇದೆ ರೊಟ್ಟಿ, ಕಾಣಿಸ್ತಾ ಇರ್ಬೋದು ಅಲ್ವಾ. ಸೂಪರ್ ಇದೆ ಫ್ರೆಂಡ್ಸ್, ನಿಜ ಹೇಳ್ತಾ ಇದ್ದೀನಿ. ಖಂಡಿತ ನೀವು ಸಹ ಮಾಡ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು. ನೆಕ್ಸ್ಟು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಾನು ಇದನ್ನೆಲ್ಲ ಖಾಲಿ ಮಾಡಿ ಹೇಳ್ತೀನಿ. ಸೂಪರ್ ಟೇಸ್ಟ್ ಇದೆ ಫ್ರೆಂಡ್ಸ್, ಓಕೆನಾ. ನೀವು ಸಹ ಮಾಡ್ಕೊತೀನಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಈ ಥರ ತರಕಾರಿ ಕಾಳು ಗ್ರೇವಿ ಮಾತ್ರ ಸೂಪರ್ ಟೇಸ್ಟ್ ಇದೆ. ಚಪಾತಿಗೂ, ರೊಟ್ಟಿಗೂ, ಮುದ್ದಿಗೂ, ಅನ್ನಕ್ಕೂ, ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಮತ್ತು ಚಪಾತಿ, ಪೂರಿ ಪ್ರತಿಯೊಂದಕ್ಕೂ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್. ಖಂಡಿತ ನೀವು ಸಹ ಮಾಡ್ಕೊಂಡು ತಿನ್ನಿ, ಟೇಸ್ಟ್ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ, ಓಕೆನಾ. ನಾನಂತೂ ಸೂಪರ್ ಟೇಸ್ಟ್ ಮಾಡಿದೆ ಫ್ರೆಂಡ್ಸ್. ಹೊಟ್ಟೆ ಫುಲ್ ಆಗಿಬಿಟ್ಟಿದೆ ನಂದಂತೂ. ಕಾಳು ಮಾತ್ರ ಹಸೆ ಕಾಳು ತಿನ್ನಿ, ಸಖತ್ತಾಗಿ ಟೇಸ್ಟ್ ಇದೆ. ಓಕೆ, ಥ್ಯಾಂಕ್ ಯು ಸೊ ಮಚ್.